ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಡಯಾಲಿಸಿಸ್ ರೋಗಿಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಟರಿ ಡಯಾಲಿಸಿಸ್ ಕೇಂದ್ರದಲ್ಲಿಯೂ ಕೂಡ ಕಾರ್ಯ ಹೆಚ್ಚುತ್ತಿದ್ದು, ಇದನ್ನು ನಿಭಾಯಿಸಲು ನೂತನ ದೇಣಿಗೆ ಕಾರ್ಯತಂತ್ರ. ಸಾರ್ವಜನಿಕರು ಸಹಕರಿಸಿ. ಡಾಕ್ಟರ್ ನಾಗಾರ್ಜುನ್. ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ರೋಟರಿ ಕ್ಲಬ್ ಅಧ್ಯಕ್ಷರು ಡಾಕ್ಟರ್ ನಾಗಾರ್ಜುನ್ ಅವರು, ರೋಟರಿ ಕ್ಲಬ್ ಡಯಾಲಿಸಿಸ್ ಕೇಂದ್ರದಲ್ಲಿ 10 ಡಯಾಲಿಸಿಸ್ ಕೇಂದ್ರಗಳಿದ್ದು 499 ರುಗಳಿಗೆ ಪ್ರತಿ ವ್ಯಕ್ತಿಗೆ ಡಯಾಲಿಸಿಸ್ ಸೌಲಭ್ಯ ನೀಡಲಾಗುತ್ತಿದ್ದು, ಅತಿ ಬಡ ರೋಗಿಗಳಿಗೆ ಉಚಿತವಾಗಿ ಈ ಸೇವೆ ನೀಡಲಾಗುತ್ತಿದೆ. ರೋಗಿಗಳು ಹೆಚ್ಚುತ್ತಿರುವ ಕಾರಣ ಅವರನ್ನು ಸಮಯಕ್ಕೆ ತಕ್ಕಂತೆ ಸೇವೆ ನೀಡಲು ಭಾರ ಅನುಭವಿಸಬೇಕಾಗುತ್ತಿದ್ದು, ಇದನ್ನು ನಿಭಾಯಿಸಲು ಸ್ವಾತಂತ್ರ್ಯ ದಿನದಂದು ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೆ ನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಹಾಡುಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮ ವೀಕ್ಷಿಸಲು ಬರುವವರಿಂದ ಕನಿಷ್ಠ 1,000 ರುಗಳು ದೇಣಿಗೆ ರೂಪದಲ್ಲಿ ವಸೂಲಿ ಮಾಡಲಾಗುವುದು. ಇದು ಪ್ರವೇಶ ಟಿಕೆಟ್ ದರ ರೂಪದಲ್ಲಿ ಪಡೆಯಲಾಗುವುದು ಎಂದು ವಿವರಿಸಿದ ಅವರು, ಸಾರ್ವಜನಿಕರು ಎಂದಿನಂತೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದರು. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಡಯಾಲಿಸಿಸ್ ಕೇಂದ್ರದ ಅಧ್ಯಕ್ಷ ರಮೇಶ್, ಕಾರ್ಯದರ್ಶಿ ಸುಭಾಷ್, ಖಜಾಂಚಿ ಪ್ರಕಾಶ್, ಕಾಗಲ್ವಾಡಿ ಚಂದ್ರು, ರಾಮಸ್ವಾಮಿ ಹಾಜರಿದ್ದರು. ಅವರಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಬಹಳ ತೊಂದರೆ ಇರೋದರಿಂದ ಇದು ಬಹಳಷ್ಟು ಜನರಿಗೆ ಭಾಳ ಅನುಕೂಲವಾಗಿ ಪರಿಣಮಿಸೋದ್ರಿಂದ ಮತ್ತು ನಮ್ಮ ಡಿಮ್ಯಾಂಡು ತುಂಬ ಜಾಸ್ತಿ ಆದ್ದರಿಂದ ನಾವು ಆ 3 ಮಿಷನ್ಗಳಿಂದ 10 ಮಿಷನ್ಗಳ ನಮ್ಮದೇ ಕಟ್ಟಡದಲ್ಲಿ ಒಂದು ಸುಸಜ್ಜಿತವಾದ ಡಯಾಲಿಸಿಸ್ ಸೆಂಟರ್ನ ಕಳೆದ ವರ್ಷ ಶುರು ಮಾಡಿದ್ದೀವಿ. ಇದುವರೆಗೆ ನಾವು ಒಂದು ಮಾಡಿದ್ದೀವಿ. ಈ ಹೊಸ ಸೆಂಟರ್ಗೆ ಬಂದಮೇಲೆ ಸುಮಾರು ಒಂದು 600ರಿಂದ 700ರಷ್ಟು ಡಯಾಲಿಸಿಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಡಯಾಲಿಸಿಸ್ ವೈಶಿಷ್ಟ್ಯ ಏನಪ್ಪ ಅಂದರೆ, ಬೇರೆ ಎಲ್ಲ ಡಯಾಲಿಸಿಸ್ ಸೆಂಟರ್ಗಳಲ್ಲಿ ಒಂದು ಡಯಾಲಿಸಿಸ್ಗೆ ಸುಮಾರು 1,200ರಿಂದ 2,000 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಗಳಾದರೆ 2,000 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪೂರ್ಣ ಫ್ರೀ ಇದೆ. ಆದರೆ ಬೇರೆ ಯಾವುದೇ ಆಸ್ಪತ್ರೆಯಲ್ಲಿ ನಮಗೆ ಬೀಳುವ ಖರ್ಚು ಒಂದು ಡಯಾಲಿಸಿಸ್ಗೆ 1,300 ರೂಪಾಯಿಯಷ್ಟು ಬೀಳುತ್ತೆ. ಆದರೆ ನಾವು ಅದನ್ನು ಸಬ್ಸಿಡಿ ಮಾಡಿ ಕೇವಲ 500 ರೂಪಾಯಿಗಳನ್ನು 499 ರೂಪಾಯಿಗಳನ್ನು ಪೇಷಂಟ್ಸ್ಗಳ ಹತ್ರ ತೆಗೆದುಕೊಂಡು, ಅದರಲ್ಲೂ ಅತಿ ಬಡವರಿಗೆ ಉಚಿತವಾಗಿ ನಾವು ಈ ಡಯಾಲಿಸಿಸ್ಗಳನ್ನ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಕೇಸ್ಗೆ ಸುಮಾರು ನಾವು 800 ರೂಪಾಯಿಯಷ್ಟು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇರುವಂಥ ದಾನಿಗಳು ಮತ್ತು ಚಾಮರಾಜನಗರದಲ್ಲಿ ಇರುವಂಥ ದಾನಿಗಳ ಜೊತೆ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ. ಇದುವರೆಗೆ ಇದು ನಡ್ಕೊಂಡು ಹೋಗ್ತಾನೆ ಇದೆ. ಈ ಒಂದು ಪ್ರಾಜೆಕ್ಟನ್ನು ಮುಂದುವರಿಸೋದಕ್ಕೋಸ್ಕರ ಈ ಆಗಸ್ಟ್ 15ನೇ ತಾರೀಕು PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳ ಒಂದು ಸುಮಧುರ ಸಂಗೀತ ಸಂಜೆಯನ್ನು ರಾಜ್ಕುಮಾರ್ ಜಿಲ್ಲಾ ರಂಗಭೂಮಿಯಲ್ಲಿ ಸಂಜೆ 6 ಗಂಟೆಯಿಂದ 8:30 9 ಗಂಟೆವರೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಇದು ರೋಟರಿ ಡಯಾಲಿಸಿಸ್ ಸೆಂಟರ್ ಸಹಾಯಾರ್ಥವಾಗಿ ಮಾಡಿರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಮರಾಜನಗರದ ಜನತೆಯಲ್ಲಿ ಒಬ್ಬೊಬ್ಬರು 1,000 ರೂಪಾಯಿಗಳನ್ನು ಒಂದು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಮೂಲಕ ಈ ರೋಟರಿ ಡಯಾಲಿಸಿಸ್ ಸೆಂಟರ್ಗೆ ಸಹಾಯ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಕೋರಿಕೊಳ್ತಾ ಇದ್ದೇವೆ.